ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಷ್ಟಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪುರುಷಃ ಪ್ರಕೃತಿಸ್ಥಃ ಅಂತ ಮಾತು ಬಂತಲ್ವಾ? ಅದು ಸ್ಪಷ್ಟ ಹೇಳುತ್ತೆ. ಪ್ರಕೃತಿಸ್ಥಃ, ಪ್ರಕೃತಿಜ್ಞಃ ಅಲ್ಲ, ಪ್ರಕೃತಿಸ್ಥಃ. ಪ್ರಕೃತಿಯಲ್ಲಿ ಸಿಕ್ಕಿ ಹಾಕಿಕೊಂಡವನು. ಅಲ್ಲಿ ಪುರುಷ ಶಬ್ದ ಅನ್ನೋದು ಜೀವವಾಚಿ, ಅದು ಜೀವವನ್ನ ಹೇಳ್ತಾ ಇದೆ. ಉಭಯೋರಪಿ ಪುರುಷ ಶಬ್ದೇನ ಪೂರ್ವಂ ಪ್ರಸ್ತುತತ್ವಾತ್. ಇದ್ದಕ್ಕಿದ್ದಾಗಿ ಇವನು ಎಲ್ಲಿಂದ ಬಂದ ಅಂದ್ರೆ ವಿದ್ಯನಾದಿ ಉಭಾವಪಿ ಅಂತ ಹೇಳುವಲ್ಲಿ ಇಬ್ಬರು ಪುರುಷರು, ಜೀವ ಪುರುಷ, ಪರಪುರುಷ ಅಂದ್ರೆ ಪರಮಾತ್ಮ, ಇಬ್ರು ಕೂಡ ಪೂರ್ವದಲ್ಲಿ ಪ್ರಸ್ತುತರಾದ್ರಿಂದಾಗಿ ಮುಂದಿನ ಶ್ಲೋಕದಲ್ಲಿ ಪ್ರಕೃತಿಸ್ಥ ಪುರುಷ ಅಂತಂದ್ರೆ ಜೀವನನ್ನ ಸ್ವೀಕಾರ ಮಾಡೋದು ಹೆಚ್ಚು ಉಚಿತ, ಅದು ಕರೆಕ್ಟು. ಯಥಾಯೋಗ್ಯ ಉಪಪತ್ತೆ. ಯಾಕಂದ್ರೆ ಯಾವಾಗ್ಲೂ ಯಾವುದೋ ಒಂದು ಶಬ್ದ ಇದೆ ಅಂದ ಮಾತ್ರಕ್ಕೆ ಅದೇ ಅರ್ಥ ಮಾಡ್ಬೇಕು ಅಂತ ಬರಲ್ಲ. ಅಲ್ಲಿ ಹೇಳಿದ ಸಿಚುವೇಶನ್ ಏನಿದೆ ಅದು ಆ ವ್ಯಕ್ತಿಗೆ ಹೊಂದುವಂತದ್ದಾಗಿದ್ರೆ, ಆ ಗುಣ ಅಥವಾ ಆ ದೋಷ, ಆಗ ಮಾತ್ರ ಹೇಳಬೇಕು ಹೊರತು ಪ್ರಕೃತಿ ಪರಹ ಅಂತ ಹೇಳಿದಂತಹ ಭಗವಂತ ಅವನನ್ನೇ ಪ್ರಕೃತಿಯಲ್ಲಿ ಸ್ಥಿತ, ಸಿಕ್ಕಿ ಹಾಕಿಕೊಂಡವ ಅಂತ ಹೇಗೆ ಹೇಳುದು? ಪರಹ ಅಂತ ಹೇಳಿದ್ರೆ ಅದನ್ನು ಮೀರಿದವ, ಅದನ್ನೇ ಪಾಲಿಸುವವ. ಪಾಲಯತಿ ರಮಯತಿ ಚ. ಪ್ರಕೃತಿಯಲ್ಲಿ ಏನೇನು ಸೌಖ್ಯಗಳನ್ನ ಜೀವನಿಗೆ ಪಡೀಲಿಕ್ಕಾಗುತ್ತೆ ಅದನ್ನೆಲ್ಲ ಕೊಡುವವನು ಅವನೇ. ಹಾಗಾಗಿ ಅವನು ಅದರಲ್ಲಿ ಸಿಕ್ಕಾಕೊಳ್ಳೋನಲ್ಲ. ಅವನಿಗೆ ಅದರಲ್ಲಿ ಸುಖ ಸಿಗುವುದಾದ್ರೆ ಅವನು ಇನ್ನೊಬ್ಬರಿಗೆ ಕೊಡುವುದರಲ್ಲಿ ಏನು ಮಹತ್ವ ಇದೆ? ಯಾಕಂದ್ರೆ ತಾನು ಕೂಡ ಅದನ್ನೇ ಅನುಸರಿಸಿ ಬದುಕ್ತಾ ಇದ್ದಾನೆ. ಹಾಗಾಗಿ ಕಾರ್ಯಕಾರಣ ಸಂಬಂಧಂ ಭೋಗಂ ಚ ಮಿಥ್ಯೇತಿ ವದತಾಂ ನಿವಾರಣಾಯ ಆಹ ಪ್ರಕೃತಿ ಪುರುಷಃ ಪ್ರಕೃತಿಸ್ಥೋ ಹಿ. ಈ ಕಾರಣ, ಕಾರ್ಯ, ಕ್ರಿಯೆ ಅಂದ್ರೆ ದೇಹ, ಕಾರಣ ಅಂತಂದ್ರೆ ಇರುವ ಸಂಬಂಧ ಮತ್ತು ಇವುಗಳ ಅನುಭವಿಸುವ ಭೋಗ, ಇದನ್ನೆಲ್ಲ ಸುಳ್ಳು, ಮಿಥ್ಯಾ, ಇದೆಲ್ಲ ಇಲ್ಲ ಅಂತ ಹೇಳೋರಿಗೆ ವದತಾಂ ನಿವಾರಣಾಯ ಆಹ. ಈ ಕಾರ್ಯಕಾರಣಗಳಿಗಿರುವಂತಹ ಸಂಬಂಧ ಅದು ಅತ್ಯಂತ ಪ್ರಾಮಾಣಿಕವಾದದ್ದು. ಅದು ಪ್ರಕೃತಿಸ್ಥ ಅಂತಂದ್ರೆ ಹಿಂದೆ ಹೇಳಿದ್ರು ಕಾರ್ಯಕಾರಣ ಕರ್ತೃತ್ವ ಹೇತು ಪ್ರಕೃತಿ ರುಚ್ಯತೆ ಅಂತ. ಪ್ರಕೃತಿಯಿಂದಲೇ ಕಾರ್ಯ ಮತ್ತು ಕಾರಣಗಳಿಗೆ ಸಂಬಂಧ ಇದೆ ಅಂತ. ಈಗ ಸರ್ವಹೇತುತ್ವವನ್ನ ಪ್ರಕೃತಿಗೆ ಹೇಳಿ ಪುರುಷನು ಆ ಪ್ರಕೃತಿಯಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಇದು ಪರಮಾತ್ಮ ಅಲ್ಲ ಅನ್ನೋದು ಸ್ಪಷ್ಟ ಅಲ್ವಾ? ಯಾಕಂದ್ರೆ ಅವನು ಪ್ರಕೃತಿ ಪರಹ ಅಂತ ಹೇಳಿದ್ದಾರೆ, ಕಾರ್ಯಕಾರಣಗಳು ಪ್ರಕೃತಿಯಿಂದ ನಿರ್ಮಿತ ಅಂತ ಹೇಳ್ತಾರೆ. ಪ್ರಕೃತಿಯಿಂದ ಪರವಾದವನು ಪ್ರಕೃತಿಯಿಂದ ನಿರ್ಮಿತವಾದ ಶರೀರದಲ್ಲಿ ಬದ್ಧನಾಗುವುದು ಸಾಧ್ಯವೇ? ಮತ್ತೆ ಆ ಬಂಧನವನ್ನು ಬಿಡಿಸಬೇಕು ಅಂದ್ರೆ ಅದು ನಿಜವಾಗಿರ್ಬೇಕು, ಇಲ್ಲದೆ ಇರುವುದನ್ನು ಬಿಡಿಸುವುದು ಹೇಗೆ? ಪರಮಾತ್ಮನ ಅನುಗ್ರಹವನ್ನ ಪಡೆದು ಜೀವ ಈ ಕಾರ್ಯಕಾರಣಗಳನ್ನು ಕಳ್ಕೊಳ್ತಾನೆ. ಇಲ್ಲ ಅಂದ್ರೆ ಅದನ್ನ ಹೇತುತ್ವೇ ಪ್ರಕೃತಿ ರುಚ್ಯತೆ, ಇಲ್ಲದೆ ಇರುವುದಕ್ಕೆ ಹೇತು ಆಗುದು ಹೇಗೆ ಸಾಧ್ಯ? ಮಡಿಕೆ ಇಲ್ಲ ಅಂತ ಇಟ್ಕೊಳ್ಳಿ, ಇಲ್ಲೊಂದು ಮಡಿಕೆ ಇಲ್ಲ, ಮಡಿಕೆ ಚಿತ್ರ ಇದೆ, ಇದಕ್ಕೆ ಕಾರಣ ಮಣ್ಣು ಅಂದ್ರೆ, ಅಥವಾ ಮಡಿಕೆ ಚಿತ್ರ ಅಲ್ಲ, ಮಡಿಕೆ ನೆರಳಿದೆ, ಮಡಿಕೆ ಬೇರೆ ಕಡೆ ಇದೆ, ನೆರಳನ್ನ ತೋರಿಸಿ ಇದು ಮಡಿಕೆ, ಇದಕ್ಕೆ ಮಣ್ಣು ಕಾರಣ ಅಂತ ಯಾರಾದ್ರೂ ಹೇಳ್ತಾರ? ಆ ಮೂಲ ದ್ರವ್ಯಕ್ಕೆ, ಮಡಿಕೆಗೆ ಮಣ್ಣು ಕಾರಣ ಇರ್ಬೋದು,
ಈ ಇಲ್ಲದೆ ಇರುವ ಮಡಿಕೆಗೆ ಮಣ್ಣು ಕಾರಣ ಅಂತ ಹೇಳಿದ್ರೆ ಅದನ್ನ ಒಪ್ಲಿಕ್ಕಾಗಲ್ಲ. ಹಾಗೇನೆ ಇಲ್ಲದೆ ಇರುವ ಪದಾರ್ಥಕ್ಕೆ ನಾವು ಪ್ರಕೃತಿಯ ಸಂಬಂಧವನ್ನ ಹೇಳಿ ಅದು ಕಳೆದು ಹೋಗುತ್ತೆ ಅಂತ ಅನ್ನೋದು ಎಷ್ಟು ಮೂರ್ಖತನ. ಪುರುಷಃ ಪ್ರಕೃತಿಸ್ಥೋ ಹಿ ನಿತ್ಯ ಅನುಭವ ವಿರೋಧಂ ದರ್ಶಯತಿ ತೇಷಾಂ. ಇದು ನಿತ್ಯ ನಮ್ಮ ಅನುಭವಕ್ಕೆ ವಿರುದ್ಧ. ವಸ್ತು ಇಲ್ಲ ಅನ್ನೋದು, ವಸ್ತು ಇಲ್ಲ ಅನ್ನೋದಕ್ಕೆ ಬೇರೆ ಅರ್ಥ ಹೇಳ್ತೇವೆ ಅಂತ ಹೇಳುವವರು ಮತ್ತೆ ಕೊನೆಗೆ ಬರುವಾಗ ಇದೇ ಅರ್ಥಕ್ಕೆ ಬರ್ತಾರೆ. ನಮ್ಮನ್ನ ದಾರಿ ತಪ್ಪಿಸ್ಲಿಕ್ಕೆ ಮಾತ್ರ ಮಧ್ಯದಲ್ಲಿ ವ್ಯವಹಾರ 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 ಅನ್ನೋ ಶಬ್ದವನ್ನ ಹೇಳ್ತಾ ಹೋಗ್ತಾರೆ. ಬಹಳ ಸರಳವಾದ ವಿಷಯ ಏನು ಅಂದ್ರೆ, ಸತ್ಯ 5-6 ತರ 3 ತರ 4 ತರ ಎಲ್ಲ ಇರ್ಲಿಕ್ಕೆ ಸಾಧ್ಯವಿಲ್ಲ. ಸತ್ಯ ಒಂದೇ ತರ, ಒಂದು ಸತ್ಯ ಒಂದು ಅಸತ್ಯ. ಅದ್ರಲ್ಲಿ 2 ತರದ ಸತ್ಯ, 3 ತರದ ಸತ್ಯ, ಪ್ರಾತಿಭಾಸಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪಾರಮಾರ್ಥಿಕ ಸತ್ಯ ಅಂತ ಹೀಗೆಲ್ಲ ನಮ್ಮ ಅನುಭವಕ್ಕೆ ಬಾರದ, ಶಾಸ್ತ್ರಗಳಲ್ಲಿ ಎಲ್ಲೂ ಹೇಳದ ಕೇವಲ ಕಲ್ಪಿತವಾದ ಸಂಗತಿಯಿಂದ ಶಾಸ್ತ್ರಕ್ಕೆ ಈ ಬೇರೆ ಅರ್ಥಗಳನ್ನ ಮಾಡಿ ಅವೆಲ್ಲವೂ ಕೂಡ ತಾವು ಹೇಳಿದ ವಿಷಯವನ್ನೇ ನಿರೂಪಣೆ ಮಾಡುತ್ತೆ ಅಂತ ಹೇಳುವುದು ಅತ್ಯಂತ ಅಸಮಂಜಸ. ಅದು ಅತ್ಯಂತ ಅಪರಾಧದ ಕಾರ್ಯ. ಅದಕ್ಕೋಸ್ಕರ ಮಿಥ್ಯಾ ಅನ್ನುವ ಶಬ್ದದ ನಿವಾರಣೆಗೋಸ್ಕರವಾಗಿಯೇ ಕೃಷ್ಣ ಪ್ರಕೃತಿ ಪುರುಷ ಪ್ರಕೃತಿಸ್ಥೋಹಿ ಅನ್ನುವ ಶಬ್ದವನ್ನ ಬಳಸುವ ಮೂಲಕ ಅನುಭವಕ್ಕೆ ವಿರುದ್ಧವಾದಂತಹ ಈ ಸಂಗತಿಯನ್ನ ನಾವು ಒಪ್ಲಿಕ್ಕೆ ಬರಲ್ಲ. ನಹಿ ಜ್ಞಾನಾಜ್ಞಾನ ಸುಖ ದುಃಖಾದಿ ವಿಷಯಸ್ಯ ಅಂತರಾನುಭವಸ್ಯ ಭ್ರಾಂತಿತ್ವಂ ಕ್ವಚಿತ್ ದೃಷ್ಟಂ. ಜ್ಞಾನ, ಅಜ್ಞಾನ, ಸುಖ, ದುಃಖ ಈ ಮೊದಲಾದ ಅಥವಾ ಇನ್ನು ಅನೇಕ ಆದಿ ಶಬ್ದದಿಂದ ವಿರುದ್ಧವಾದ ಅನೇಕ ಅನುಭವಗಳು, ಇವುಗಳನ್ನೆಲ್ಲ ಅಂತರಾನುಭವಸ್ಯ. ಅಂತರಾನುಭವ ಅಂದ್ರೆ ಇದೆಲ್ಲ ಒಳಗಿನ ಅನುಭವ. ಈ ಒಳಗಿನ ಅನುಭವ ಆದದ್ದನ್ನ ಇಲ್ಲಿ ಅಂದ್ರೆ ಈಗ ಪಾರಮಾರ್ಥಿಕ ಮಾತ್ರ ಭ್ರಾಂತಿ ಅಲ್ಲ, ವ್ಯಾವಹಾರಿಕ ಎಲ್ಲ ಭ್ರಾಂತಿ ಅಲ್ವಾ. ಯಾವುದು ಪರಮಾರ್ಥವೋ ಅದು ಮಾತ್ರ ಭ್ರಾಂತಿ ಅಲ್ಲ, ಉಳಿದದೆಲ್ಲ ಭ್ರಮ ಅಂತ ಅಭಿಪ್ರಾಯ. ಈಗ ನಾನು ತೃಷೆ ಪರಿಹಾರ ಆಗುವುದಕ್ಕೋಸ್ಕರ ನೀರೆತ್ತಿ ಕುಡಿದದ್ದು, ಅಥವಾ ನನ್ನನ್ನ ಮೈಕೈ ನೋವ್ತಾ ಇದೆ ಅಂತ ಅನ್ನೋದಕ್ಕೆ ಮೈಕೈ ಒತ್ತಿದ್ದು, ಅಥವಾ ನಾನು ಯಾರಿಗೂ ಪದಾರ್ಥವನ್ನ ಭಾರವನ್ನ ಎತ್ತಿ ಕೊಡ್ಬೇಕಿತ್ತು, ಎತ್ತಿ ಕೊಡುವಾಗ ಅವರಿಗೆ ಭಾರ ಜಾಸ್ತಿ ಆಯ್ತು, ನೋವಾಯ್ತು. ಒಂದು ಸುಖ ಆಯ್ತು, ಒಂದು ನೋವಾಯ್ತು, ಒಂದು ಚೆನ್ನಾಗಿ ಗೊತ್ತಾಯ್ತು ಅಂತ ಅರಿವಳಿಕೆ ಬಂತು, ಇಲ್ಲ ಆ ತಿಳುವಳಿಕೆ ಏನ್ ಮಾಡಿದ್ರು ತಲೆ ಒಳಗೆ ಇಳಿತಾನೆ ಇಲ್ಲ, ನೀವು ಏನ್ ಹೇಳಿದ್ರು ಅರ್ಥನೇ ಆಗ್ತಾ ಇಲ್ಲ. ಈ ಎಲ್ಲ ಭಾವಗಳು ಸುಳ್ಳಾಗ್ಲಿಕ್ಕೆ ಸಾಧ್ಯನಾ? ಈ ಎಲ್ಲ ಭಾವಗಳು ನಮಗೆ ತಪ್ಪು, ನನಗೆ ಏನ್ ಜ್ಞಾನ ಬಂದಿತ್ತು ಅದು ತಪ್ಪು. ಈಗ ಕನ್ನಡಕ ಈಗ ಹಾಕೊಂಡು ನಾನು ಅಕ್ಷರ ಓದ್ತೇನೆ ಅಂತ ಇಟ್ಕೊಳ್ಳಿ, ಆ ಅಕ್ಷರ ಕಂಡಿತು, ಕಂಡಾಗ ನಂಗೆ ಅದರ ಅಕ್ಷರದ ಅನುಭವ ಬಂತು. ಇಲ್ಲ, ನಾನು ಆಗ ಕನ್ನಡಕ ಹಾಕೊಂಡು ನೋಡಿದ ಅಕ್ಷರ ಅನುಭವ ಸುಳ್ಳು, ನಿಜವಾಗಿ ಕನ್ನಡಕದಿಂದ ಅಕ್ಷರ ಕಂಡಿದ್ದಲ್ಲ ಅಂತ ಈ ರೀತಿ ಭ್ರಾಂತಿ ಯಾವಾಗ ಆಗುತ್ತೆ ಅಂದ್ರೆ ಅದರ ನಂತರದ ಕಾಲದಲ್ಲಿ ತದ್ವಿರುದ್ಧವಾದ ಒಂದು ಅನುಭವ ಬಂದ್ರೆ ಮಾತ್ರ ಭ್ರಾಂತಿ. ಹಾವು ಉಂದ್ಕೊಂಡು ಹೆದರು ಬಿಟ್ಟ, ಲೈಟ್ ಹಾಕಿದ್ರು ಅಗ್ಗನ ಅಂತ. ಆಮೇಲೆ ಒಂದು ಸರಿಯಾದ ಜ್ಞಾನ ಬಂದಾಗ ಮೊದಲು ಕಂಡ ಏನು ಮಾತಿದೆ ಅಥವಾ ಅಂಶ ಇದೆ ಅದು ಮಾತ್ರ ಭ್ರಾಂತಿ. ಇನ್ನು ಕೆಲವೊಮ್ಮೆ ಇದು ಅಪರೂಪಕ್ಕಾಗುವಂಥದ್ದು. ಬೆಂಕಿಯ ಉಂಡೆಯನ್ನ ಸರಪಳಿಯಲ್ಲಿ ತಿರುಗಿಸುವಾಗ ಅದು ಇಡೀ ರೌಂಡ್ ಕಾಣ್ತಾ ಇರುತ್ತೆ, ವಸ್ತುತಃ ಒಂದು ತುಂಡು ಮಾತ್ರ ಇರುವುದು. ಕಬ್ಬಿಣದ ಗುಂಡಿನಲ್ಲಿ ಬೆಂಕಿಯನ್ನ ಬಟ್ಟೆ ಕಟ್ಟಿ ಸುತ್ತ ಹಾಕಿದ್ದಾರೆ, ತಿರುಗಿಸುವಾಗ ಅದು ಚಕ್ರದ ಹಾಗೆ, ಫ್ಯಾನ್ ಹಾಗೆ ಕಾಣಿಸ್ತಾ ಇರುತ್ತೆ. ವಸ್ತುತಃ ಅಲ್ಲಿ ಫ್ಯಾನ್ ಇಲ್ಲ. ಫ್ಯಾನ್ ಅಂದ್ರೆ ಅದು ನಿರಂತರವಾಗಿ ಅಷ್ಟೂ ಜಾಗದಲ್ಲಿ ಬೆಂಕಿ ಇಲ್ಲ, ಒಂದೇ ಜಾಗದಲ್ಲಿ ಇರುವುದು. ಹೋಗುವ ವೇಗಕ್ಕೆ ಅದು ರೌಂಡ್ ಹೊಡೆದ ಹಾಗೆ ಕಾಣಿಸ್ತಾ ಇರುತ್ತೆ. ಅಂದ್ರೆ ವಸ್ತುತಃ ಇಲ್ಲಿಂದ ಇಲ್ಲಿಗೆ ಬರುವಾಗ ಇಲ್ಲಿ ಕಾಣಬಾರದು.
ಆದ್ರೆ ನಾವು ಹೀಗೆ ಮಾಡೋಷ್ಟರಲ್ಲಿ ಅದು ಇಲ್ಲಿಯೂ ಕಾಣಿಸ್ತದೆ, ಯಾಕಂದ್ರೆ ಮತ್ತೊಂದು ರೌಂಡ್ ಬಂದಾಗುತ್ತದೆ. ಇದು ಎಷ್ಟು ಗೊತ್ತಿದ್ರು ಆ ಹೊತ್ತಿಗೆ ಅದು ಭ್ರಾಂತಿ ಅಂತಾನೆ, ಅಥವಾ ಚಕ್ರದ ರೀತಿಯಲ್ಲಿ ಬೆಂಕಿ ಇದೆ ಅಂತಾನೆ ಕಾಣಿಸ್ತಾ ಇರುತ್ತೆ. ಇದು ಆಮೇಲೆ ಗೊತ್ತಾಗುತ್ತೆ, ಕೈಯನ್ನು ಹೀಗಿಳಿಸುವಾಗ ಅದು ಒಂದೇ, ಅಯ್ಯೋ ಒಂದೇ ಇರುದ, ನಾನೇನು ಫುಲ್ಲು ಯಾವ್ದೋ ಹೊಸ ಚಕ್ರನೇ ತಂದ್ಬಿಡ್ತಾನೆ ಅಂತ ಅನ್ಕೊಂಡ್ವಿ ಅಂತ ಅನ್ಕೋತೀವಿ. ಇದು ಒಂಥರ ಗೊತ್ತಿದ್ದು ಬರುವ ಭ್ರಾಂತಿ. ಇನ್ನು ಕೆಲವೊಂದ್ ಸರ್ತಿ ಆಕಾಶ ನೀಲಿ ಇದೆ ಅಂತ, ಅದು ಎಷ್ಟು ಸರ್ತಿ ನೋಡಿದ್ರು ಯಾವಾಗ ನೋಡಿದ್ರು ನೀಲಿನೇ ಕಾಣುತ್ತೆ. ಎಷ್ಟೋ ಜನ ನೀಲಿ ಇದೆ ಅಂತಾನೆ ಅನ್ಕೊಂಡಿದ್ದಾರೆ, ಆದ್ರೆ ಇಲ್ಲ, ಆಕಾಶಕ್ಕೆ ಬಣ್ಣ ಇಲ್ಲ ಅಂತ ಗೊತ್ತಾದಾಗ ಈ ಪ್ರಶ್ನೆಯನ್ನ ತಲೆ ಮೇಲೆ ಹಾಕೊಂಡಾಗ ತುಂಬಾ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ. ಇದು ಒಂದು ರೀತಿ ಶಾಶ್ವತವಾಗಿ ಒಳಗಣ್ಣಿಗೆ ಕಾಣುವಂತದ್ದು, ಈ ಹೊರಗಣ್ಣಿಗೆ ಕಾಣುವಂತದ್ದಲ್ಲ ಏನು ಅಂತ. ಆದ್ರೆ ಉತ್ತರ ಕೊಟ್ಟಿದ್ದಾರೆ, ಯಾವುದು ಅತ್ಯಂತ ಡೀಪರ್ ಆಗಿರುತ್ತೆ ಅದು ನೀಲಿಯಾಗಿ ಕಾಣುತ್ತೆ ಅಂತ. ಒಂದು ಸಮುದ್ರ ಇರ್ಬೋದು, ಒಂದು ಪರ್ವತ, ಒಂದು ಆಕಾಶ ಇರ್ಬೋದು, ಏನಿದ್ರು ಸರಿ. ಹಾಗೆ ಇಲ್ಲಿ ಭ್ರಾಂತಿ ಅಂತ ಹೇಳ್ಬೇಕಾದ್ರೆ ಅದನ್ನ ವಿರೋಧಿಸಿದಂತ, ಈಗ ಕೆಲವು ಅಪರೂಪದ ಅಂಶಗಳಲ್ಲಿ ದೀರ್ಘಕಾಲಿಕವಾದ ಭ್ರಾಂತಿ ಇರ್ಬೋದು. ಕೆಲವರು ಭಾರಿ ಒಳ್ಳೆಯವರು ಅಂತ ಅನ್ನಿಸ್ತಾ ಇರುತ್ತೆ, ಆದ್ರೆ ಅವರು ಅವರ ಸಜ್ಜನಿಕೆಯನ್ನು ದುರುಪಯೋಗ ಪಡಿಸ್ಕೊಳ್ತಾ ಇರುತ್ತೆ, ಇದು ಗೊತ್ತಿರಲ್ಲ ಅವರಿಗೆ. ಆದ್ರೆ ಅವ್ರ ಪ್ರಕಾರ ಏನು ಅಂದ್ರೆ, ತನ್ಗೆ ಯಾವ್ದೋ ಕಷ್ಟ ಕಾಲದಲ್ಲಿ ಸಹಾಯ ಮಾಡಿದ್ದಾರೆ ಅದರಿಂದ ಅವ್ರು ಒಳ್ಳೆಯವರು. ಬೇರೆಯವರು ಏನಾದ್ರೂ ಅದನ್ನ ಡಿಸ್ಪ್ರೂವ್ ಮಾಡ್ಲಿಕ್ಕೆ ಹೋದ್ರೆ ಸಿಟ್ಟು ಬರುತ್ತೆ ಅವರಿಗೆ, ಅಥವಾ ಅವರೇ ಬೇಕು ಅಂತ ಭ್ರಮಿತರಾದವರಂತೆ ವರ್ತಿಸ್ತಾರೋ, ಇನ್ಯಾವ್ದಾದ್ರು ಕೆಟ್ಟ ಕೆಲಸ ಮಾಡಿ ತೊಂದರೆ ಮಾಡೋದ್ರ ಬದಲು ನಮ್ಮೊಟ್ಟಿಗೆ ಇದ್ರೆ ಆಗ ನಮ್ಗೊಂದು ವಿರೋಧ ಮಾಡದೆ ಏನೋ ಒಂದಿಷ್ಟು ಸಹಾಯ ಮಾಡ್ಕೊಂಡಿರ್ತಾರೆ. ಬೇರೆಯವ್ರಿಗೆ ಮಾಡಿದ್ರೆ ಏನ್ ಮಾಡ್ಲಿಕ್ಕೆ ಆಗಲ್ಲ, ತಡಿಲಿಕ್ಕಂತೂ ಆಗಲ್ಲ. ಹಾಗಾಗಿ ಸುಮ್ಮನಿರ್ಬೇಕಾದ ಪ್ರಸಂಗ ಬರಬಹುದು. ಆದ್ರೆ ಭ್ರಾಂತಿ ಅಂತ ಗೊತ್ತಾಗುದು ಯಾವಾಗ ಅಂದ್ರೆ, ಅದರ ವಿರುದ್ಧವಾದ ಒಂದು ಅಸ್ತಿತ್ವವನ್ನು ವಿರೋಧಿಸುವ ಜ್ಞಾನ ಬಂದಾಗ. ಭ್ರಾಂತಿತ್ವಂ ಕ್ವಚಿತ್ ದೃಷ್ಟಂ ನಹಿ ಅಂತ ಪೂರ್ವದಲ್ಲಿದೆ. ಯಾವುದೋ ಒಂದು ಜ್ಞಾನ ಬಂತು, ಯಾವುದೋ ಒಂದು ಅಜ್ಞಾನದಿಂದಾಗಿ ಅವ್ಯವಸ್ಥೆ ಆಯ್ತು, ಸುಖ ಆಯ್ತು, ದುಃಖ ಆಯ್ತು. ಈ ಅನುಭವ ಏನಿದೆ, ವಿಷಯಸ್ಯ ಆಂತರ ಅನುಭವಸ್ಯ, ಜ್ಞಾನದಲ್ಲಿ ತಪ್ಪಿರ್ಬೋದು, ಆದ್ರೆ ಜ್ಞಾನ ಬಂದದ್ ಸತ್ಯ ಅಲ್ವಾ. ಅವನಿಗೀಗ ಹಗ್ಗದ ಜ್ಞಾನ ಬಂತಲ್ವಾ, ಅಥವಾ ಮೊದಲು ಹಾವಿನ ಜ್ಞಾನ ಬಂತಲ್ವಾ, ಜ್ಞಾನ ಸತ್ಯ, ಜ್ಞಾನದಲ್ಲಿರುವ ವಿಷಯ ಸುಳ್ಳು. ಅದಕ್ಕೆ ಆಂತರ ಅನುಭವ, ನನಗೆ ಈಗ ಗೊತ್ತಾಯ್ತು, ಹೆದರಿಕೆ ಆಯ್ತು ಅನ್ನೋದು ಸತ್ಯ ಅಲ್ವಾ. ಇದನ್ನ ಹೇಗೆ ಸುಳ್ಳು ಅಂತ ಹೇಳ್ತೀರಿ ನೀವು? ಸುಳ್ಳು ಅಂತ ಹೇಳುದು ವಿಷಯವನ್ನ, ಅದನ್ನೇ ನೀವು ಜ್ಞಾನಕ್ಕೆ ಜೋಡಿಸುದು ಹೇಗೆ? ನನಗೆ ಇಷ್ಟೊತ್ತು ಕಂಡದ್ದು ಹಾವು ಅಲ್ಲ, ಸರಿ, ಇದು ಮತ್ತೊಂದು ಜ್ಞಾನ. ಈ ಜ್ಞಾನ ಮತ್ತೆ ನಿತ್ಯ ಅಲ್ವಾ, ಅಂದ್ರೆ ಅದು ಕೂಡ ಸತ್ಯ ಅಲ್ವಾ. ಹಾಗಾಗಿ ಅದನ್ನು ಸುಳ್ಳು ಅಂತ ಹೇಗೆ ಹೇಳ್ತೀರಿ? ನನಗೆ ಇಲ್ಲಿ ತನಕ ಕಂಡದ್ದು ಹಗ್ಗ ಅಲ್ಲ ಹಾವು ಅಂತ ಅವನು ಅನ್ಕೊಂಡವನಿಗೆ ಹಗ್ಗ ಅಂತ ಗೊತ್ತದು. ಓ, ಇದು ಹಗ್ಗನೇನಾ, ನಾನು ಹಾವು ಅಂತಾನೆ ಅನ್ಕೊಂಡ್ಬಿಟ್ಟಿದ್ದೆ ಅಂತ ಏನ್ ಜ್ಞಾನ ಬಂತು? ಮೊದಲು ಜ್ಞಾನ ಬಂತು ಹಗ್ಗ ಹಾವು ಅಂತ, ಆಮೇಲೂ ಹಾವಲ್ಲ ಹಗ್ಗ ಅಂತ ಜ್ಞಾನ ಬಂತು. ಎರಡು ಜ್ಞಾನ ಸತ್ಯ. ನೀವು ಆ ಅನುಭವವನ್ನೇ ಭ್ರಾಂತಿ ಅಂತ ಹೆಂಗೆ ಹೇಳ್ತೀರಿ? ನಂಗೆ ಬಂದ ಅನುಭವವೇ ಸುಳ್ಳು ಅಂತ ಹೇಳಲಿಕ್ಕಾಗತ್ತಾ? ಅನುಭವದಲ್ಲಿ ವಿಷಯ ತಪ್ಪಿರ್ಬೋದು, ಆದ್ರೆ ಅನುಭವವನ್ನು ಸುಳ್ಳು ಅಂತ ಹೇಳಲಿಕ್ಕಾಗುದಿಲ್ಲ. ಏನ ಸರ್ವಸ್ಯ ಭ್ರಾಂತಿತ್ವಂ ಅಭ್ರಾಂತಿತ್ವಂಚ ಆತ್ಮನೋ ಅವಗತಂ ತದಪಿ ಪ್ರಮಾಣಂ ಆತ್ಮೈವ. ತತ್ರಾಪಿ ಎಲ್ಲೋಯ್ತು? ಸರಿ, ಭ್ರಾಂತಿತ್ವಂ ಕ್ವಚಿತ್ ದೃಷ್ಟಂ, ಭ್ರಾಂತಿತ್ವ ಅಂದ್ರೆ ಎಲ್ಲಿ ಕಂಡಿಲ್ಲ. ನಚ ಅಸ್ಯ ಮಿಥ್ಯಾತ್ವೇ ಕಿಂಚಿನ್ ಮಾನಂ, ನನಗೆ ಬಂದ ಅನುಭವವನ್ನ ಇದು ಮಿಥ್ಯಾ, ಇದು ವ್ಯಾವಹಾರಿಕ ಮಾತ್ರ, ನಿಜವಾಗಿ ಇಲ್ಲ ಅಲ್ಲಿ ಅನ್ನುವ ಈ ಮಾತುಗಳೇನಿವೆ, ಇದು ಅಪ್ರಾಮಾಣಿಕ. ಇದಕ್ಕೆ ಯಾವುದೇ ಶಾಸ್ತ್ರದ ಆಧಾರ ಇಲ್ಲ. ಸುಮ್ಮನೆ ನಮ್ಗೆ ತೋಚಿದೆ ನಾವು ಹೇಳ್ತಾ ಇದ್ದೀವಿ, ನೀವು ಒಪ್ಕೋಬೇಕು ಅನ್ನುವ ಹಾಗೆ ಕಾಣಿಸುತ್ತದು. ಆದ್ರೆ ಅದು ಉಪಾಸನೆಯ ದೃಷ್ಟಿಯಿಂದ ಅದನ್ನು ಸುಳ್ಳು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಅದು ಅತ್ಯಂತ ಸತ್ಯ. ತತ್ರಾಪಿ
ಶರೀರಂ ಆರಭ್ಯೈವ ಅಪರೋಕ್ಷ ಭ್ರಮಃ ದೃಷ್ಟಃ. ಶರೀರವನ್ನೇ ಮೊದಲು ಆರಂಭಿಸಿ ನಾನೇ ಶರೀರ ಅಂತ ಒಂದು ಭ್ರಮೆ ಇರುತ್ತೆ. ಆ ಭ್ರಮೆಯಿಂದ ಹಿಡಿದು ಇನ್ನೇನೇನೇನೇನೋ ಎಲ್ಲ ಇರುತ್ತೆ. ಅದೆಲ್ಲವೂ ಪೂರ್ಣ ಪ್ರಮಾಣದ ಭ್ರಾಂತಿ ಅಂತ ಅಂಗೀಕಾರ ಮಾಡಿದ್ರೆ ಶರೀರಂ ಆರಭ್ಯೈವ ಈ ಅಪರೋಕ್ಷ ಭ್ರಮಃ ದೃಷ್ಟಃ. ಆಮೇಲೆ ಮೈ ಕೈ ನೋಡ್ಕೊಂಡಾಗ ಗೊತ್ತಾಗುತ್ತೆ ಇದು ನಾನಲ್ಲ, ಇದು ನನ್ನ ಕೈ, ಇದು ನನ್ನ ತೋಳು, ಇದು ನನ್ನ ಬೆನ್ನು, ಇದು ನನ್ನ ತಲೆ, ಇದು ನನ್ನ ಮೂಗು. ಈಗ ಪ್ರತ್ಯೇಕವಾಗಿ ದೇಹವನ್ನ ಆ ಅರಿವಿನಲ್ಲಿ ನಾವು ತಂದುಕೊಳ್ತೇವೆ. ಅದರಿಂದಾಗಿ ಅಪರೋಕ್ಷ ದೃಷ್ಟ, ಈ ವಿಷಯದಲ್ಲಿ ನೇರ ನಮ್ಮ ಅನುಭವ ಇದೆ. ಇದು ನನ್ನ ಕೈ, ಇದನ್ನು ಸುಳ್ಳು ಅಂತ ಹೇಳುದ. ನನ್ನ ಕೈಯಿಂದ 2 ಬಾರಿಸಿದೆ. ಇಲ್ಲ ನೀನ್ ಬಾರಿಸ್ಲಿಲ್ಲ, ಅವನ್ ಪೆಟ್ಟು ತಿನ್ಲಿಲ್ಲ, ಅಶೋಕ್ ವಿದ್ಯೆ ತದ್ಧಾವನ ವಿದ್ಯಾ. ಒಮ್ಮೆ ಕನ್ನಡಕ ತೆಗೆದು ನೋಡ್ಬೇಕು, ಅಯ್ಯ ಇನ್ ಎಂತ ಜನ ಏನೇನೋ ಬಾಯಿಗೆ ಬಂದಿದ್ ಮಾತಾಡ್ತಾ ಇದ್ದಾನಲ್ಲ. ಅದಕ್ಕೆ ಅವ್ರು ವ್ಯವಹಾರ ಸತ್ಯ ಹಾಗೆ ಹೇಳಿದ್ರೆ ತಕ್ಷಣ ಒಪ್ಕೊಳ್ಳಲ್ಲ, ಚೂರು ಕನ್ಫ್ಯೂಷನ್ ಮಾಡಿದ್ರೆ ಆಗ ಸರಿ ಹೋಗುತ್ತೆ ಅಂತ ಇನ್ನೊಂದು ಸತ್ಯ ಅಂತ ಹೊಸ ಒಂದು ಮಾಧ್ಯಮವನ್ನ ಸೃಷ್ಟಿ ಮಾಡಿ ಅದರ ಮೂಲಕ ಅವರು ಪ್ರಯತ್ನ ಮಾಡ್ತಿದ್ದ ಅನೇಕ ಅಂಶಗಳನ್ನ ನಿರಾಕರಣೆ ಮಾಡಿ ತಾವು ಹೇಳಿದ ಅನುಭವವೇ ಸತ್ಯ ಅಂತ ತೋರಿಸುವ ಒಂದು ಪ್ರಯತ್ನ ನಿರಂತರ ನಡೀತಾ ಇರುತ್ತೆ. ಆದ್ರೆ ಸಜ್ಜನನಾದವನಿಗೆ ಅವನಿಗೆ ಅಪರೋಕ್ಷ ಜ್ಞಾನ ಆಗುತ್ತೆ. ನಾರಾಯಣ. ತತ್ರಾಪಿ ಬಲವತ್ ಪ್ರಮಾಣ ವಿರೋಧಾದೇವ ಭ್ರಾಂತಿತ್ವಂ ಕಲ್ಪ್ಯಂ. ಭ್ರಾಂತಿ ಅಂತ ಯಾವಾಗ ತೀರ್ಮಾನ ಆಗುತ್ತೆ ಗೊತ್ತಾ? ಈಗ ಒಬ್ನಿಗೆ ಯಾವುದೋ ಒಂದು ದೀರ್ಘಕಾಲಿಕ ಭ್ರಾಂತಿ ಇದೆ ಅಂತ ಇಟ್ಕೊಳ್ಳಿ. ಅವನು ಅದನ್ನೇ ಹಾಗೇನೆ ಇರುದು ಅಂತ ಅನ್ಕೊಂಡಿದ್ದ ಅಂತ ಅನ್ಕೊಳ್ಳಿ. ಅದು ಅವನ ಇಡೀ ಜೀವಮಾನ ಪೂರ್ತಿ ಅವನಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಭ್ರಾಂತಿಯಲ್ಲಿದ್ದಾನೆ ನಾವು ಹೇಳಿಕ್ಕಾಗಿಲ್ಲ. ಯಾಕಂದ್ರೆ ಅವ್ನು ತಿಳ್ಕೊಳ್ತಾ ಇರೋದು ತಪ್ಪು ಅಂತ ಅವನಿಗೆ ಗೊತ್ತಾದ್ಮೇಲೆನೆ ಆ ಭ್ರಾಂತಿ ಅಂತ ಗೊತ್ತಾಗುತ್ತೆ. ಅಲ್ಲಿ ತನಕ ಅವನಿಗೆ ಅದು ಭ್ರಾಂತಿ ಅಂತ ಗೊತ್ತಾಗೋದಿಲ್ಲ. ಈಗ ನಮ್ಗೆ ತಾನೇ ಯಾವುದೋ ಒಂದು ಎದುರುಗಡೆ ಇರುವ ವಸ್ತುವನ್ನ, ಈ ವಸ್ತು ನೀರ್ ಕುಡಿಲಿಕ್ಕೆ ಉಪಯೋಗ ಆಗುತ್ತೆ, ಈ ಎಳ್ನೀರು ತುಂಬಾ ಚೆನ್ನಾಗಿರುತ್ತೆ ಅಂತ ನಾವು ತಾನೇ ಅದನ್ನ ನೋಡಿ ಅನುಭವಿಸ್ತಾ ಇರೋದು. ನಾವು ಅನುಭವಿಸಿದ್ದನ್ನ ಭ್ರಾಂತಿ ಅಂತ ಹೆಂಗೆ ಹೇಳುದು? ನಮ್ಮ ಅನುಭವದಲ್ಲಿರುವುದನ್ನ ಸುಳ್ಳು ಅಂತ ಹೇಗೆ ಹೇಳುದು? ಇನ್ನೊಬ್ಬನ ಅನುಭವದಲ್ಲಿರುವುದನ್ನ ಸುಳ್ಳು ಅಂತ ನಾವು ಕಂಡುಕೊಳ್ಬಹುದು. ಯಾಕಂದ್ರೆ ಅವನಿಗೆ ಗೊತ್ತಾಗೇ ಇಲ್ಲ, ನಾವು ಎಷ್ಟು ಹೇಳಿದ್ರು ಅವನಿಗೆ ಅರ್ಥನೇ ಆಗ್ಲಿಲ್ಲ ಅಂತ ಹೀಗೆ ಮಾತಾಡ್ಬೋದು. ಆದ್ರೆ ನಮ್ ವಿಷಯದಲ್ಲಿ ನಮ್ಗಿರುವಂತಹ ಸಂಗತಿಯನ್ನ ಅಲ್ಲಗಳೆಯುವುದು ಹೇಗೆ? ನಮಗೆ ನೇರವಾಗಿ ಅರ್ಥ ಆಗ್ತಾ ಇದೆ ಇದು ಏನು ಅಂತ. ಹಾಗಾಗಿ ಇದು ಕೇವಲ ಕಲ್ಪನಾ ವಿರೋಧ ಆಗುತ್ತಷ್ಟೇ. ಬಲವತ್ ಪ್ರಮಾಣ ವಿರೋಧ, ಕಲ್ಪನಾ ವಿಲಾಸ ಆಗುತ್ತೆ ಹೊರತು ಇಲ್ಲಿ ಭ್ರಾಂತಿತ್ವವನ್ನ ಹೇಳಲಿಕ್ಕೆ ಬರುವುದಿಲ್ಲ. ಬಲವತ್ ಪ್ರಮಾಣ ವಿರೋಧಾದೇವ ಭ್ರಾಂತಿತ್ವ ಕಲ್ಪ್ಯಂ. ಇದು ಭ್ರಾಂತಿ ಅಂತ ಗೊತ್ತಾಗುದು ಯಾವಾಗ ಅಂದ್ರೆ ಅದಕ್ಕೆ ವಿರುದ್ಧವಾದ ಮತ್ತೊಂದು ಜ್ಞಾನ ಬಂದಾಗ. ಇಲ್ಲಿ ತನಕ ಇಡೀ ಜಗತ್ತಿನ ಎಲ್ಲಾ ವಿಷಯಗಳನ್ನ ನಾನು ಕಂಡದ್ದು ಸುಳ್ಳು, ಅದು ಇಲ್ವೇ ಇಲ್ಲ ಅಂತ ಯಾರಿಗಾದ್ರೂ ಒಬ್ಬನಿಗೆ ಭ್ರಾಂತಿ ನಿರ್ಮೂಲನೆ ಆದಂತಹ ಜ್ಞಾನ ಬಂದಿದ್ಯಾ? ಅದ್ ಬಂದಿದ್ರೆ ಹೇಳಿ, ನಾವು ಒಪ್ಕೋತೀವಿ. ಯಾರಿಗೂ ಬಂದಿಲ್ಲ. ಅಕಸ್ಮಾತ್ ಯಾರಿಗಾದ್ರೂ ಅಂತವ್ರಿಗೆ ಬಂದ್ರೆ ಅವ್ರಿಗೆ ಆಮೇಲೆ ಜಗತ್ತೇ ಇರುದಿಲ್ಲ. ಯಾಕಂದ್ರೆ ಭ್ರಾಂತಿ ಅಲ್ವಾ. ಇಲ್ಲ ಅಂತಂದ್ಮೇಲೆ ಅವ್ರು ನಮ್ಮ ಹತ್ರ ಹೆಂಗ್ ಮಾತಾಡ್ತಾರೆ? ಅದ್ರಿಂದ ಅವರಿಗೆ ಆ ಜ್ಞಾನ ಬರುದಿಲ್ಲ. ಅದನ್ನು ಹೇಳುವ, ಎಕ್ಸ್ಪ್ಲೈನ್ ಮಾಡುವ ಅವಕಾಶ ಸಿಗುದಿಲ್ಲ. ಇನ್ಯಾರಾದ್ರೂ ಹೇಳ್ತಾರೆ ಅಂದ್ರೆ ನಿಮ್ಗೆ ಅನುಭವಕ್ಕೆ ಬರದೆ ನೀವ್ ಹೆಂಗ್ ಹೇಳ್ತೀರಿ? ಅದು ನಿಮ್ಮ ಮಾತು ಕೂಡ ನಿಲ್ಲಲ್ಲ. ಹಾಗಾಗಿ ಈ ಅಂಶವನ್ನ ಗುರುತಿಸ್ಲಿಕ್ಕೆ ಬೇಕಿರುವಂತಹ ಶಕ್ತಿ ತುಂಬಾ ದೊಡ್ಡದು. ಹಾಗಾಗಿ ನಚ ಅಸ್ಯ ಮಿಥ್ಯಾತ್ವೇ ಕಿಂಚಿನ್ ಮಹಾನಂ. ಈ ಜಗತ್ತು ಸುಳ್ಳು ಅಂತ ಹೇಳಿಕ್ಕೆ ಯಾವುದೇ ಪ್ರಮಾಣ ಇಲ್ಲ. ಸುಮ್ನೆ ಮಾತುಗಳನ್ನ ಅಸತ್ಯ ಅಂತಿದ್ರೆ
ಅದನ್ನ ಹೇಳ್ತಾರೆ. ಅಸತ್ಯ ಅಂದ್ರೆ ಏನರ್ಥ ಅಂತ ಆಚಾರ್ಯರು ಬೇರೆ ಕಡೆ ಹೇಳಿದ್ದಾರೆ. ಅಸತ್ಯ ಅಂದ್ರೆ ಶಾಶ್ವತವಲ್ಲದ್ದು ಅಂತ ಅಷ್ಟೇ ಅರ್ಥ ಹೊರತು ಇಲ್ಲದೆ ಇರುವಂತದ್ದು ಅಂತ ಅರ್ಥ ಅಲ್ಲ. ಕೆಲವು ಕಾಲ ಇರುತ್ತೆ, ರೂಪಾಂತರಗೊಳ್ಳುತ್ತೆ ಅಂತ ಅಷ್ಟೇ ಅರ್ಥ. ಶಕ್ತಿ ರೂಪದಿಂದ ಎಲ್ಲಾ ಕಡೆ ಜಗತ್ತಿನಲ್ಲಿ ಮ್ಯಾಟರ್ಗಳು ಇದ್ದೇ ಇರ್ತವೆ. ಶರೀರಂ ಆರಭ್ಯೈವ ಈ ಅಪರೋಕ್ಷ ಭ್ರಮ ದೃಷ್ಟ. ಶರೀರವೇ ನಾನು ಅಂತನ್ನುವ ಭ್ರಮೆಯಿಂದ ಶುರು ಮಾಡಿ ಜಗತ್ತಿನಲ್ಲಿ ಎಲ್ಲಾ ವಸ್ತುಗಳನ್ನ ತಪ್ಪಾಗಿ ಕಲ್ಪಿಸಿಕೊಳ್ಳುವಂತ ಅವಕಾಶ ಇರುತ್ತೆ. ಆದ್ರೆ ಯಾವಾಗ ಈ ಶರೀರದಲ್ಲಿ ನನಗೆ ಯಾಕೋ ಇವತ್ತು ಇಷ್ಟ ಆಗ್ತಾ ಇಲ್ಲ ಅಂತಂದ್ರೆ ನಾನು ಬೇರೆ, ಇಷ್ಟ ಆಗುವಂತ ವಸ್ತು ಬೇರೆ, ಕೊನೆಗದು ಇನ್ನು ಬಿಡುಗಡೆಯ ದಾರಿ ಕಡೆಗೆ ಹೋದಾಗ ಪೂರ್ತಿ ಜಗತ್ತಿನಲ್ಲಿ ಎಲ್ಲವೂ ಸುಳ್ಳು ಅಂತ ಹೇಳಬೇಕಾಗುತ್ತೆ. ಹಾಗೆ ಯಾವ ಅನುಭವವೂ ಇಲ್ಲ, ಯಾರಿಗೂ ಇಲ್ಲ. ಯಾವುದೇ ಜಗತ್ತಿನ ವಿಷಯವನ್ನು ಮಿಥ್ಯಾ ಅಂತ ಹೇಳಲಿಕ್ಕೆ ಮಾನ ಇಲ್ಲ. ಶರೀರದಲ್ಲಿಯೂ ಕೂಡ ನಮಗೆ ತಪ್ಪಾದ ತಿಳುವಳಿಕೆ, ನಾನೇ ಶರೀರ ಅಂತನ್ನುವ ಭ್ರಮೆ ಇರುತ್ತೆ. ಅದು ಕೂಡ ಬಲವತ್ ಪ್ರಮಾಣ ವಿರೋಧದಿಂದ ಮಾತ್ರ ಭ್ರಾಂತಿ ಅಂತ ಕಲ್ಪಿಸಬಹುದು ಹೊರತು ಇಲ್ಲ ಅಂದ್ರೆ ಅದನ್ನ ಭ್ರಾಂತಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಮಗೆ ಶರೀರದಲ್ಲಿ ಅನುಭವ ಏನಾಗ್ತಾ ಇದೆ ಅದು ಅತ್ಯಂತ ಸತ್ಯ. ಕೈ ನೋಯತ್ತೆ, ಎದೆ ತುಂಬಿ ಬಂದಾಗ ಆಗುತ್ತೆ, ಹೊಟ್ಟೆ ಗುಡುಗುಡು ಅಂದಾಗ ಮನಸ್ಸೆಲ್ಲ ಕಿರಿಕಿರಿ ಆಗುತ್ತೆ. ಈಗ ಒಂದೊಂದು ರೋಗದಿಂದ ಅಥವಾ ಒಂದೊಂದು ಕಾರ್ಯದಿಂದ ನಮಗೆ ಸ್ಪಷ್ಟ ಅದರ ಪರಿಣಾಮದ ಅನುಭವವನ್ನು ನಾವು ನೋಡ್ತೇವೆ. ಅದನ್ನು ಸುಳ್ಳು ಅಂತ ಹೇಗೆ ಹೇಳುದು? ಸಾಕ್ಷಿ ಸಿದ್ಧಸ್ಯಾಪಿ ಭ್ರಾಂತಿತ್ವ ಅಂಗೀಕಾರೆ. ನಾನೇ ಈಗ ಲೋಟೆ ಎತ್ತಿ ನೀರು ಕುಡಿದದ್ದು. ನೀರು ಕುಡಿದಾಗ ಹಬ್ಬ ಅಂತ ಎದೆ ಆಗ ಎಷ್ಟು ಜೀವ ಹೋಗುವಾಗ, ಪ್ರಾಣ ಹೋಗುವ ಹಾಗೆ ಗಂಟ್ಲು ಹಿಡ್ಕೊಂಡ್ಬಿಟ್ಟಿತ್ತು, ಎದೆ ಉರಿತಾ ಇತ್ತು, ಕೂತ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಕಣ್ಣು ಮಂಜಾಗ್ತಿತ್ತು, ಆ ಸುಸ್ತಿನಿಂದ ತಲೆ ತಿರುಗಿ ಬೀಳ್ತಾ ಇದ್ದೇನೆ ಅಂತ ಆಗ್ತಿತ್ತು. ನಾನು ಒಂದು ಲೋಟೆ ತಣ್ಣಗಿರೋ ನೀರನ್ನು ಚಪ್ಪರಿಸಿ ಕುಡಿದ ಮರುಕ್ಷಣ ದೇಹದಲ್ಲಿ ಆಯಾಸ ಹೋಯ್ತು, ಹಸಿವು ತಣ್ಣಗಾಯ್ತು, ನಿದ್ದೆ ಹಾರಿ ಹೋಯ್ತು. ಇದೆಲ್ಲ ನನ್ನ ಅನುಭವದಲ್ಲಿ ಇದ್ದದ್ದನ್ನ ನೀವು ಏನು ಪ್ರಮಾಣವೇ ಇಲ್ಲದೆ ಸುಳ್ಳು, ನಿಮ್ಮ ಅನುಭವವೇ ಸುಳ್ಳು, ನಿಮ್ಗೆ ತೃಪ್ತಿ ಆದದ್ದೇ ಸುಳ್ಳು ಹೇಗೆ ಹೇಳ್ತೀರಿ? ಇದನ್ನು ಸುಳ್ಳು ಅಂತ ಹೇಳಿದ್ರೆ ನಮಗೆ ನಾವು ಬದುಕಿದ್ದೇವೆ ಅಂತ ಹೆಂಗ್ ಗೊತ್ತಾಗುತ್ತೆ? ನಾನೀಗ ಎದ್ದಾಗ ನಾನು ಎದ್ದೆ ಅಂತ ಗೊತ್ತಾಗುವ ಅನುಭವವೇ ಸುಳ್ಳಾದ್ರೆ ನಾನು ಎದ್ದಿದ್ದಲ್ಲಿ, ಮಲಗಿದ್ಯಾವಾಗ, ಯಾಕೆ ಎದ್ದೆ, ಎದ್ದೇನ್ ಮಾಡ್ಬೇಕು? ಯಾಕೆ ನಾನು ಆಲ್ರೆಡಿ ನನ್ನೊಳಗೆ ಚೈತನ್ಯಮಯವಾದ ಇದೆ, ರೂಪ ಇದೆ. ಅದಕ್ಕೆಲ್ಲ ಗೊತ್ತಿದೆ. ನಾನು ಯಾಕೆ ಇಷ್ಟು ಕಷ್ಟಪಟ್ಟು ಓದ್ಬೇಕು, ಬರಿಬೇಕು, ಚಿಂತನೆ ಮಾಡಬೇಕು, ಸತ್ಯದ ಹುಡುಕಾಟದಲ್ಲಿ ಶರೀರಕ್ಕೆ ನಿರಂತರ ಕೆಲಸ ಕೊಡಬೇಕು? ಇದೆಲ್ಲ ಮೂರ್ಖತನಲ್ಲ. ಸಾಕ್ಷಿ ಸಿದ್ಧವಾದ, ಲೋಕಾನುಭವದಿಂದ ಸಿದ್ಧವಾದ ಅನೇಕರ ಬದುಕಿನಲ್ಲಿ ಇಂತಹ ವ್ಯತ್ಯಾಸಗಳು, ಬದಲಾವಣೆಗಳು ಸ್ವಲ್ಪ ಇದೆ. ಕೆಲವೆಲ್ಲ ನೀವು ಹೇಳಿದ ಹಾಗೆ ಕಾಣುವಂತದ್ದಿದೆ. ಅದು ಕೂಡ ಕಣ್ಣು ಕಟ್ಟಾಗಿರುತ್ತೆ, ಇನ್ನೇನೋ ಒಂದು ಅವ್ಯವಸ್ಥೆ ಆಗಿರುತ್ತೆ. ಬಿಟ್ರೆ ಅಂತಹ ಜ್ಞಾನದ ಯಾವುದೇ ಅಂಶಗಳನ್ನ ನಾವು ಕಾರಣ ಇಲ್ಲದೆ ನಿರಾಕರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನ ಇದ್ದೇ ಇದೆ. ಅದು ಸಾಕ್ಷಿ ಸಿದ್ಧವಾದ ಜ್ಞಾನ. ನಾನೀಗ ಕೂತಿದ್ದೇನೆ, ನಾನು ಕೂತಿದ್ದೇನೆ ಅಂತ ನಂಗೆ ಅನುಭವ, ನಾನು ಬಿದ್ದೋಗ್ತೇನೆ ಅಂತ ನಂಗೆ ಈಗ ಅನ್ನಿಸ್ತಿಲ್ಲ. ಯಾಕಂದ್ರೆ ನಾನು ಈ ಜಾಗದಲ್ಲಿ ಕೂತಿದ್ದೇನೆ, ಗಟ್ಟಿಯಾಗಿ ಕೂತಿದ್ದೇನೆ, ಹಿಂದಿನಿಂದ ಕೂತಿದ್ದೆ. ಈ ಕೂತಿದ್ದಾಗ ನಾನು ಸೇಫ್ ಅನ್ನೋ ಒಂದು ಜ್ಞಾನ ಏನಿದೆ, ಈ ಜ್ಞಾನವನ್ನೇ ಸುಳ್ಳು ಅಂದ್ರೆ, ನಂಗೆ ಬಂದ ಅನುಭವನೇ ಸುಳ್ಳು ಅಂದ್ರೆ ಮೂರ್ಖ ಹೋಗೋ ಅಂತ ಬೈಯುವಾಗ ಆಗುತ್ತೆ. ಆದ್ರಿಂದ ಸಾಕ್ಷಿ ಸಿದ್ಧಸ್ಯಾಪಿ ಭ್ರಾಂತಿತ್ವ ಅಂಗೀಕಾರೆ ಏನ ಸರ್ವಸ್ಯ ಭ್ರಾಂತಿಮತ್ವಂ ಅಭ್ರಾಂತಿತ್ವಂಚ ಆತ್ಮನಃ ಅವಗತಂ ತದಪಿ ಪ್ರಮಾಣಂ ಆತ್ಮೈವ. ನನಗೇನ್ ಗೊತ್ತಾದ್ರು ಅದಕ್ಕೆಲ್ಲ ಪ್ರಮಾಣ ಆತ್ಮವೇ. ನನಗೆ ಗೊತ್ತಾಗ್ಬೇಕದು. ನನಗೆ ಇವತ್ತು ಹಸಿವಿಲ್ಲ, ನನಗೆ ಈಗ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ, ನನಗೆ ಇವತ್ತು ಯಾಕೋ ಈ ವಿಷಯದಲ್ಲಿ ಏನೋ ತಪ್ಪು ತಿಳ್ಕೊಂಡಿದ್ದೇನೆ ಅಂತ ಅನ್ನಿಸ್ತಿದೆ. ಅದರ ಸರಿಯಾದ ನಾಲೆಜ್ ಏನು ಅಂತ ನಾವು ಪಡ್ಕೊಳ್ಬೇಕು. ನಾನು ಓದಿದ್ರಲ್ಲಿ ತಪ್ಪಿದೆ, ನಾನು ಓದಿದ್ದನ್ನ ತಪ್ಪಾಗಿ ಅರ್ಥೈಸಿಕೊಂಡಿದ್ದೇನೆ ಅಂತ ಇದೆಲ್ಲ ಜೀವನಿಗೆ ಬರುವುದು ಹೊರತು ಯಾವುದೇ ಜಡಕ್ ಬರುವುದಿಲ್ಲ. ಹಾಗಾಗಿ ಅವುಗಳಿಗೆ ಬಿಡುಗಡೆಯ ದಾರಿ ಅಂತ ಪ್ರತ್ಯೇಕವಾದ ಉಲ್ಲೇಖ ಇಲ್ಲ.
ಹ್ಮ್ ಸರಿ, ಮುಂದೆ ಇನ್ನು ಸ್ವಲ್ಪ ವಿಸ್ತೃತವಾಗಿದೆ. ಒಟ್ಟಂತೂ ಭ್ರಾಂತಿ ಅಭ್ರಾಂತಿರುವ ನ ಕಿಂಚಿತ್ ಸಿದ್ಧತಿ. ಪ್ರಮಾಣ ಇಲ್ಲದೆ ಇದ್ದಾಗ ನಮ್ಮ ಲೋಕದಲ್ಲಿರುವ ವ್ಯವಹಾರವನ್ನು ಇಟ್ಟುಕೊಂಡು ಭ್ರಾಂತಿತ್ವಂ ಅಭ್ರಾಂತಿತ್ವಂಚ ಆತ್ಮನೋ ಅವಮನ್ಯತೆ ತದಪಿ ಪ್ರಮಾಣಾತ್ಮೈವ. ಅಲ್ಲೂ ಕೂಡ ಜೀವಗಳೇ ಪರಸ್ಪರ ಅನುಭವದಿಂದ ಕೂಡಿರುವಂತವುಗಳಾಗಿದ್ದಾಗ ಅದನ್ನು ನಿರಾಕರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇಷ್ಟು ಅಂಶವನ್ನು ನಾವು ನೋಡಿದ್ದಾಯ್ತು. ನಾಳೆ ಮತ್ತೆ ಇದರದ್ದು ಇನ್ನೂ ಸ್ವಲ್ಪ ಮುಂದುವರೆದು, ನಾಳೆ ಇಲ್ಲ ನಾಳಿದ್ದು ಅದರ ಚಿಂತನೆಯನ್ನು ಅನುಸಂಧಾನ ಮಾಡೋಣ. ಶ್ರೀಹರಿ ಪ್ರಿಯತಾಂ ಕೃಷ್ಣ.